ಪ್ರೀತಿ ವಿಚಾರಕ್ಕೆ ಕುರುಬ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರವನ್ನು ಹಾಕಲಾಗಿದೆ. ಬೆಳಗಾವಿ ತಾಲೂಕಿನ ಕೊಂಡಸಕೊಪ್ಪ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ನರಸೋಬ ಸಾಂಬ್ರೇಕರ್ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರದ ಜೊತೆಗೆ ಈ ಕುಟುಂಬದವರ ಜೊತೆಗೆ ಯಾರಾದರೂ ಮಾತನಾಡಿದ್ರೆ ಅಂಥವರಿಗೆ 5,000 ರೂಪಾಯಿ ದಂಡ ಅಂತ. ಬಹಿಷ್ಕಾರ ಹಾಕಲಾಗಿದ್ದ ಮನೆಯ ಮೇಲೆ ಕಲ್ಲು ತೂರಾಟವನ್ನು ಕೂಡ ಮಾಡಲಾಗಿದೆ. ಇದೇ ಒಂದು ಮನೆ. ಎಸ್ಟಿ ಸಮಾಜದ ಯುವಕನನ್ನ ಲವ್ ಮಾಡಿದ್ಲು ಯುವತಿ. ಇದರಿಂದ ಗ್ರಾಮದ ಕುರುಬ ಸಮಾಜದ ಪಂಚರು ಕೆರಳಿ ನಿಂತಿದ್ರು. ಯಾಕೆ ಪ್ರೀತಿ ಮಾಡಿದ್ದೀರಿ ಅಂತ ಹೇಳಿ ಬಹಿಷ್ಕಾರವನ್ನು ಮಾಡಿದ್ದಾರೆ ಅನ್ನೋ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಮದುವೆ ಸಮಾರಂಭಗಳಿಗೆ ಆಹ್ವಾನವನ್ನು ಕೂಡ ಕೊಡ್ತಿಲ್ಲಂತೆ. ಬದುಕಲು ಅವಕಾಶ ಕೊಡಿ ಅಂತ ಹೇಳಿ ಮತ್ತೊಂದು ಕಡೆ ಈ ಕುಟುಂಬಸ್ಥರು ಅಂಗಲಾಚ್ತಾ ಇದ್ದಾರೆ. ಹಿರೇಬಾಗೇವಾಡಿ ಪೊಲೀಸರಿಗೂ ಕೂಡ ಕುಟುಂಬಸ್ಥರು ದೂರು ನೀಡಿದ್ದು 15 ದಿನವಾದರೂ ಇನ್ನೂ ಯಾರೂ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಕುಟುಂಬಸ್ಥರು ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ನಮಗೆ ಶರತ್ ಅನ್ನೋರು 5 ವರ್ಷದ ಹುಡುಗ ಅದಾನ್ರಿ. ಇವರ ಸಮಾಜದಿಂದ ಬಹಿಷ್ಕಾರ ಹಾಕಿ ನಮ್ಮನ್ನು ಹೊರತು ಬಿಟ್ಟಿದ್ದಕ್ಕಾಗ್ರಿ ಹುಡುಗ ಆಡಾಕೋದು ಹೋದ್ರೆ ಅವ್ರ ಮನೆಗಿದ್ದು ರೀ. ಇವ್ರನ್ನ ಹೊರತು ಬಿಟ್ಟಾರ, ಅವ್ರ ಜೊತೆ ಮಾತಾಡಬೇಡ ಅಂತ ಅವ್ರು ಹುಡುಗರನ್ನ ಮನೆಗೆ ಕರ್ಕೊಂಡು ಹೋಗ್ರಿ. ನಮ್ಮ ಹುಡುಗನ ದೂಡಿ ಕಳಿಸ್ತಾರೆ ಮನೆಗೆ ರೀ. ಅಂಗಡಿಗೆ ಹೋದ್ರೆ ಮನೆಗೆ ಹೊಳಿ ಕಳಿಸ್ತಾರೆ. ಆ ಹುಡುಗ ಏನೂ ಕೊಟ್ಟು ಕಳ್ಸಂಗಿಲ್ಲ. ನಮ್ಮ ಜೊತೆ ಯಾರೂ ಮಾತಾಡಂಗಿಲ್ಲ ರೀ. ಯಾವುದೋ ಕಾರ್ಯಕ್ರಮ ಇದ್ರದು ನಮಗೆ ಹೇಳಂಗಿಲ್ಲ ರೀ. ನಮ್ಮ ಮನೆ ಬಿಟ್ಟು ಹೇಳ್ತಾರೆ ರೀ. ಮತ್ತು ಯಾರ ಜೊತೆ ನಾವು ಮಾತಾಡ್ದಂಗೆ ಮತ್ತು ಮಾತಾಡಿದ್ರೆ 5,000 ರೂಪಾಯಿ ದಂಡ, ನೋಡಿದವ್ರಿಗೆ 1,000 ರೂಪಾಯಿ ಬಹುಮಾನ ಅಂತಾರೆ ರೀ. ಮತ್ತು ಏನೋ ಒಂದು ಫಂಕ್ಷನ್ ಕಾರ್ಯಕ್ರಮ ಇದ್ದರೂ ನಮ್ಗೆ ಹೇಳಂಗಿಲ್ಲ ರೀ. ಮತ್ತು ಈ ಥರ ಎಲ್ಲ ಟಾರ್ಚರ್ ಮಾಡಿ ಪ್ರಾಬ್ಲಮ್ ಮಾಡಿದ್ರೆ ನಾವು ಈ ಊರಾಗ ಹೆಂಗೆ ಬದುಕೋದ್ರಿ? ಇವ್ರನ್ನ ಈ ಊರು ಬಿಡಿಸ್ಬೇಕು, ಮನೆ ಬಿಡಿಸ್ಬೇಕು ಅಂತಾರೆ ಇವ್ರು ರೀ. ಮತ್ತು ಸಭೆದಾಗ ರೀ ಹಿಂಗೆ ಗುಡಿ ಒಳಗೆ ಚರ್ಚೆ ಇವತ್ತು ಬೆಳಗಿಂದ ಜಾವ್ರಿ ರಾತ್ರಿ ಸಮಯ ಮತ್ತು ರಾತ್ರಿ 3:30, 4 ಒಳಗೆ ರೀ ಕಲ್ಲು ಹೊಡೆದು ಕಿಟಕಿ ಹೊಡೆದು ಹೋಗ್ಯಾರ. ನಮ್ಮ ತಾಯಿ ಮತ್ತು ತಂಗಿ ಇಬ್ಬರು ಇದ್ರಿ ಮನ್ಯಾಗ. ನಮ್ಮ ತಂದೆ ಮತ್ತು ನಮ್ಮ ಅಣ್ಣಾರ ಕುರಿಯಾಗಿರ್ತಾರೆ ರೀ. ನಾವು ಬೆಳಗಾವ್ದಾಗ ಇರ್ತೀವಿ ರೀ. ರಾತ್ರಿ ಕಲ್ಲು ಹೊಡೆದು ಹೋಗ್ಯಾರ ಕಿಟಕಿ. ಮತ್ತು ಕೇಸ್ ಇಂತು ಅಂತೇಳಿ ನಮ್ಗೆ ಒತ್ತಾಯ ಮಾಡ್ತಿದ್ರಿ.